ಮೇಕಪ್ ಆರ್ಟಿಸ್ಟು ಉಷಾ ಅಕ್ಕ ಅಂತ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರಾಗಿರ್ತೀರಾ ಅಂತ ಅನ್ಕೋತೀನಿ. ಈ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಇದು ಬೀಗ್ರೂಟಕ್ಕೆ ನಾನು ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ, ಹಾಗೆ ನನ್ನ ಮೇಕೋವರ್ ಲುಕ್ ಮತ್ತು ನನ್ನ ಮೆಹಂದಿ ಇದೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಸೊ ನನಗೆ ಯಾರು ಮೇಕಪ್ ಮಾಡಿದ್ದು, ಮತ್ತು ಈ ಮೆಹಂದಿನ ನಾನು ಎಲ್ಲಿ ಹಾಕಿಸ್ಕೊಂಡೆ, ಎಷ್ಟು ಪೇ ಮಾಡಿದೆ, ಈ ಡೀಟೇಲ್ಸ್ ಎಲ್ಲ ನಿಮಗೆ ಬೇಕು ಅಂದರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ಇವಾಗ ತಡ ಮಾಡಿದಂತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಮಾಡಬೇಕು 15-20 होंगे। ಸೇವ್ ಮಾಡಬೇಕು. ನೀನು ಈ ಎಫೆಕ್ಟ್ ಎಲ್ಲ ಹಾಕ್ಬೇಡ, ಸುಮ್ಮನೆ ವಿಡಿಯೋ ಇಟ್ಕೋ ಯೂಟ್ಯೂಬ್ಗೆ. ಕಳಿಸ್ತೀನಿ. ನಾನು ಮತ್ತೆ ವಾಯ್ಸ್
ಏ ಸುಮ್ಮನೆ ಇಕ್ಕು ಫೋನ್ ಒಂದು 5 ನಿಮಿಷ, ನಾನು ಬೇಕಾದ್ರೆ ಸ್ನ್ಯಾಪ್ ಕಳಿಸ್ತೀನಿ ನೋಡು. ನನ್ನ ಈ ಮೇಕಪ್ ಲುಕ್ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು. ನಾನು ಮೇಕಪ್ ಮಾಡಿಸಿದ್ದು ಯಡಿಯೂರಲ್ಲಿ, ಯಾಕಂದರೆ ಬೀಗ್ರೂಟ ಇದ್ದಿದ್ದು ಯಡಿಯೂರ ಹತ್ರನೇ. ಸೊ ಹಾಗಾಗಿ ನಾನು ಅಲ್ಲೇ ಮೇಕ್ ಓವರ್ ಮಾಡಿಸ್ಕೊಂಡೆ, ಬ್ಯಾಂಗ್ಳೂರಿಂದ ಯಾರನ್ನೂ ಕರೆಸಿಲ್ಲ. ಆ್ಯಕ್ಚುಲಿ ನನಗೆ ಈ ಮೇಕ್ ಓವರ್ ತುಂಬ ಅಂದರೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಟ್ರು. ಪ್ರೈಸ್ ಕಮ್ಮಿ ಅಂತ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ನನಗೆ ತುಂಬ ಅಂದರೆ ತುಂಬ ಕಾಂಪ್ಲಿಮೆಂಟ್ಸ್ ಬಂತು ಮೇಕಪ್ಪಿಗೆ. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಮಾಡಿದರು. ಮೇಕಪ್ ಅಂದರೆ ತುಂಬ ಓವರಾಗಿ ಪ್ಯಾಚಿ ಆ ಥರ ಏನೂ ಇಲ್ಲ. ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರ ಸೂಪರಾಗಿ ಮೇಕಪ್ ಮಾಡಿಕೊಟ್ಟಿದ್ರು. ಇವ್ರ ಹೆಸರು ಉಷಾ ಅಂತ. ಇವರು ಯಡಿಯೂರಲ್ಲೇ ಇರೋದು. ನಿಮಗೇನಾದರೂ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕೊಡ್ತೀನಿ. ಬೆಸ್ಟಾಗಿ ನನಗೆ ಮೇಕಪ್ ಮಾಡಿಕೊಟ್ಟಿದ್ರು. ಹೇರ್ ಸ್ಟೈಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದು ಎಷ್ಟು ಪ್ರೈಸ್ ಅಂತ ಗೊತ್ತಾದರೆ ನೀವು ನಿಜವಾಗ್ಲೂ ಬಿಲೀವೇ ಮಾಡಲ್ಲ. ಅಷ್ಟು ಕಮ್ಮಿ ಪ್ರೈಸಿಗೆ ಸಕ್ಕತ್ತಾಗಿರೋಂಥ ಲುಕ್ ಕ್ರಿಯೇಟ್ ಮಾಡಿಕೊಟ್ರು. ನಾನಂತೂ ಫಿಕ್ಸ್ ಆಗಿದ್ದೀನಿ, ನಂದು ಇನ್ಯಾವುದೇ ಏನಂತಾರೆ ಫಂಕ್ಷನ್ಸ್ ಬಂದರೂ ನಾನು ಮೇಕ್ ಓವರ್ ಮಾಡಿಸಿದ್ರು ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ. ನನಗೆ ಮೇಕಪ್ ಅಷ್ಟೊಂದು ಇಷ್ಟ ಆಯಿತು. ತುಂಬ ಎಲಿಗೆಂಟಾಗಿ ಮಾಡಿಕೊಟ್ಟಿದ್ರು. ಸೊ ನಿಮಗೆ ಯಾರಿಗಾದ್ರೂ ಕೂಡ ಇವರು ಡೀಟೇಲ್ಸ್ ಬೇಕು ಅಂದರೆ ನಾನು ಆಗಲೇ ಹೇಳಿದ ಥರ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅವ್ರ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಇವರು ಎಲ್ಲ ಕಡೆ ಅಂದರೆ ಬ್ಯಾಂಗ್ಳೂರಿಗೆ ಕೂಡ ಬಂದು ನಿಮಗೆ ಮೇಕಪ್ ಮಾಡಿಕೊಡ್ತಾರೆ, ಬರೀ ಊರಲ್ಲೇ ಅಂತಲ್ಲ. ಬಟ್ ಇವರಿರೋದು ಯಡಿಯೂರಲ್ಲಿ. ನಿಮಗೆ ಬೇರೆ ಕಡೆ ಮೇಕಪ್ ಬೇಕಂದರೂ ಕೂಡ ಅವ್ರು ಬಂದು ನಿಮಗೆ ಮೇಕ್ ಓವರ್ ಮಾಡಿಕೊಡ್ತಾರೆ. ಇವತ್ತು ನಮ್ಮ ಅಕ್ಕ ಬೀಗ್ರೂಟಕ್ಕೆ ರೆಡಿ ಆಗ್ತಿದ್ದಾರೆ. ನನಗೆ ಮಾತಾಡ್ಕೊಂಡೇ ಮಾಡಿ, ನನಗೂ ಕೆಲಸ ಕಮ್ಮಿ ಆಗಿದೆ. ವಾಯ್ಸ್ ಓವರ್ ಕೂಡ ಆಮೇಲೆ ಯಾರು ಈ ಥರ ಮಾತಾಡೋರೆ? ನಾನು ಡೈಲಿ ಲಾಗ್ಸ್ ನೋಡೋದೇ ಬೇರೆ ವಾಯ್ಸ್. ಇದು ಯಾರು ಇಷ್ಟು ಕೆಟ್ಟದಾಗಿ ಮಾತಾಡೋರೆ? ಹೇಳು, ಮೇಕಪ್ ಮಾಡ್ತಾ ಇರೋರು ಯಾರು, ಏನೆಲ್ಲ ಮಾತಾಡೋರು? ಇವರೇ ಮೇಕಪ್ ಆರ್ಟಿಸ್ಟು ಉಷಾ ಅಕ್ಕ ಅಂತ. ಇವರು ಮಾಡಿಸ್ಕೋತಾ ಇರೋರು ದಿವ್ಯಾ ಅಂತ, ನಮ್ಮ ಅಕ್ಕ. ನಾನು ಲಾವಣ್ಯ ಅಂತ, ಲಾವಣ್ಯ ಗೌಡ. ಇವರು ದಿವ್ಯಾ ಗೌಡ ಅಂತ. ಸಾರಿ, ಇವಾಗ ದಿವ್ಯಾ ರಂಜಿತ್ ಅಂತ. ಹಾಗೆಯೇ ನೀವು ಯಾರಾದರೂ ಈ ವಿಡಿಯೋನ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾ ಮುಖ್ಯ, ನಮಗೆ ತುಂಬ ಮೋಟಿವೇಶನ್ ಕೊಡುತ್ತೆ ಇನ್ನೂ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ, ಕಂಟೆಂಟ್ಸ್ ಮಾಡೋಕ್ಕೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ನನ್ನ ಮೇಕಪ್ ಏನು ಮಾಡ್ತಾಯಿದ್ರು ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಹೇರ್ ಸ್ಟೈಲ್ದು ಅಂದರೆ ಹೇರ್ ಸ್ಟೈಲ್ ಕಂಪ್ಲೀಟ್ ಆದಮೇಲಿಂದು ನಾನು ಪಿಕ್ಚರ್ಸ್ ಅಪ್ಡೇಟ್ ಮಾಡಿದ್ದೀನಿ. ಬಟ್ ಹೇರ್ ಸ್ಟೈಲ್ ಮಾಡೋವಾಗ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಲ್ಸೋ ಈ ವಿಡಿಯೋನ ಮಾಡಿಕೊಟ್ಟಿದ್ದು ನನ್ನ ತಂಗಿ. ಅವಳಿಗೆ ಕೂಡ ಏನೋ ಸ್ವಲ್ಪ ಕೆಲಸ ಬಂತು, ಹಾಗಾಗಿ ಅವಳು ಹೇರ್ ಸ್ಟೈಲ್ ಮಾಡುವಾಗ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಾಗಿತ್ತು. ನನಗೆ ತುಂಬ ಜನದ ಕಾಂಪ್ಲಿಮೆಂಟ್ ಸಿಕ್ತು. ನಾನು ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ನನಗೆ ಮೇಕಪ್ ಲುಕ್ ಅಷ್ಟೊಂದು ಇಷ್ಟ ಆಯಿತು, ಹಾಗಾಗಿ ನಾನು ಪದೇ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಗೊತ್ತೋ, ಅವರು ಮೇಕ್ ಓವರ್ ಮಾಡೋವಾಗ ನಿಮಗೆ ಇಷ್ಟ ಆಗ್ತಾಯಿದೆಯಾ, ಯಾವ ಥರ ಬೇಕು, ನಿಮ್ಮ ಸಜೆಷನ್ಸ್ನ ತೊಗೊಂಡು ನಿಮಗೆ ಮೇಕಪ್ ಮಾಡಿಕೊಡ್ತಾರೆ. ತುಂಬ ಜನ ಮೇಕಪ್ ಆರ್ಟಿಸ್ಟ್ ಏನಂದರೆ ನಿಮ್ಮನ್ನ ಕೇಳೋದು ಇಲ್ಲ, ಅವ್ರಿಗೆ ಏನೇನು ಮಾಡಬೇಕನ್ಸುತ್ತೋ ಅದನ್ನೆಲ್ಲ ಮಾಡಿಬಿಟ್ಟು ಹೋಗಿಬಿಡ್ತಾರೆ. ಈ ಎಕ್ಸ್ಪೀರಿಯನ್ಸ್ ನನಗೆ ಕೂಡ ಆಗಿದೆ. ನಿಮಗೆ ಇಷ್ಟ ಆಯಿತಾ, ಇಲ್ಲ ಇದು ನಿಮಗೆ ಓಕೆನಾ, ಇವಾಗ ಒಂದು ಲಿಪ್ಸ್ಟಿಕ್ ಅಂತಲೇ ಬರ್ಬೋದು, ಈ ಶೇಡ್ ನಿಮಗೆ ಓಕೆನಾ, ಇಷ್ಟ ಆಗುತ್ತಾ, ನೀವು ಕಂಫರ್ಟಬಲ್ ಆಗಿದ್ದೀರಾ, ಆ ಥರ ಏನೂ ಕೇಳಲ್ಲ. ಅವ್ರಿಗೆ ಹೇಗೆ ಬೇಕೋ ಅವ್ರದ್ದು ಬಂದ್ವಿ ಹಚ್ಚಿದ್ವಿ ಹೋದ್ವಿ ಈ ಥರನೂ ಮಾಡೋರು ಇರ್ತಾರೆ. ಸೊ ನನಗೆ ಇವ್ರ ಸರ್ವಿಸ್ ತುಂಬಾ ಇಷ್ಟ ಆಯಿತು, ಯಾಕಂದರೆ ನಾನು ಬೇರೆಯವ್ರದ್ದು ಆ ಥರ ನೋಡಿದ್ದೀನಿ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಇವ್ರ ಜೊತೆ ಮೇಕಪ್ ಮಾಡಿಸ್ಕೊಂಡಿದ್ದು.
Open your eyes. ಜಾಸ್ತಿ ಕಷ್ಟಪಡಿ ಮುಂದೆ ಅಷ್ಟೇ ಜಾಸ್ತಿ ಕಷ್ಟ ನನಗೆ ನನ್ನ ಮನೆ ಡಾಕ್ಟರ್ಸಲ್ಲಿ ಮಾಡಿಸ್ತಾಗೂ ಅಷ್ಟೇ ಮೇಕಪ್ ಓಕೆ, ಬಟ್ ಹೇರ್ ಸ್ಟೈಲ್ ಹಿಂಗೆ ಮೇಕ್ ಎತ್ತಾಕಿದ್ರೆ ಬಾಕ್ಸ್ ಮಾಡೋದು. ಸೊ ಇವಾಗ ನೀವು ನೋಡ್ಬೋದು ನನ್ನ ಫೈನಲ್ ಲುಕ್ ಯಾವ ಥರ ಇದೆ ಅಂತ. ನಿಮಗೆ ಏನು ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಫೈನಲ್ ಲುಕ್, ಮೇಕಪ್ ಮತ್ತು ಸ್ಯಾರಿ, ಡ್ರೇಪಿಂಗ್, ಹೇರ್ ಸ್ಟೈಲ್ ಇದೆಲ್ಲ ಹೇಗೆ ಅನ್ನಿಸ್ತು ಅಂತ. ಓಕೆ, ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.